ಪರಿಸ್ಥಿತಿ. ಶಾಲೆಗಳಲ್ಲಿ ಕಳಪೆ ಕಾಮಗಾರಿನ ದೂರು ಕೊಟ್ಟರೂ ಕೂಡ ಕ್ರಮ ಇಲ್ಲ. ಗುತ್ತಿಗೆದಾರನಿಗೆ ಸಚಿವರ ಶ್ರೀರಕ್ಷೆ. ಕಳಪೆ ಕಾಮಗಾರಿ ಕ್ರಮ ಯಾಕಿಲ್ಲ? ಇಷ್ಟು ದಿನ ನಿರಂತರವಾಗಿ ಅಭಿಯಾನ ಮಾಡಿ ತೋರಿಸ್ತಾ ಇದ್ವಿ ನಿಮ್ಗೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ದುಸ್ಥಿತಿ, ಅವ್ಯವಸ್ಥೆಗಳ ಆಗರ, ಕಸದ ತೊಟ್ಟಿ ಅಂತಾಗಿದ್ದಾವೆ ಸರ್ಕಾರಿ ಶಾಲೆಗಳು ಅಂತ. ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಅಲ್ಲ, ವಸತಿ ಶಾಲೆಗಳ ಪರಿಸ್ಥಿತಿನೂ ಹಂಗೆ ಇದೆ. ಸರ್ಕಾರಿ ಶಾಲೆಗಳಂದ್ರೆ ಯಾಕಿಷ್ಟೊಂದು ನಿರ್ಲಕ್ಷ್ಯ ಅಂತ ಸರ್ಕಾರಗಳು. ಒಂದೆಡೆ ದುರಸ್ತಿ ಇಲ್ಲ, ಮತ್ತೊಂದ್ ಕಡೆ ಕಳಪೆ ಕೆಲಸಗಳು. ವ್ಯವಸ್ಥೆನೇ ಸರಿ ಇಲ್ಲ ಒಂದ್ ಕಡೆ, ಮತ್ತೊಂದ್ ಕಡೆ ಕಳಪೆ ಕಾಮಗಾರಿಗಳು ಬೇರೆ. ಬಡವರ ಮಕ್ಕಳ ಕಲಿಕೆಗೆ 108 ವಿಘ್ನ. ಸರ್ಕಾರಿ ಶಾಲೆಗೆ ಹೋಗ್ತೀವಪ್ಪ ಅಂದ್ರೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ವಸತಿ ಶಾಲೆಗೆ ಸೇರ್ತೀವಿ ಅಂದ್ರೆ ಅಲ್ಲೂ ಕೂಡ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾನೆ. ಮೊರಾರ್ಜಿ ವಸತಿ ಶಾಲೆಯ ದುಸ್ಥಿತಿ ಆ ದೇವರಿಗೆ ಪ್ರೀತಿ. ಆ ಶಾಲೆಯ ಪರಿಸ್ಥಿತಿಗಳನ್ನ ತೋರಿಸುತ್ತೆ. ಶಾಲೆ ನವೀಕರಣಕ್ಕೆ ಕೋಟಿ ಕೋಟಿ ಹಣವನ್ನ ಬಳಕೆ ಮಾಡ್ಕೊಳ್ಳಾಗುತ್ತೆ. ಕೋಟಿ ಕೋಟಿ ಹಣ ರಿಲೀಸ್ ಮಾಡ್ತಾರೆ ಅದಕ್ಕೆ ಅಂತ. ಚೆನ್ನಾಗಿ ನುಂಗಿ ನೀರು ಕುಡಿತಾ ಇದ್ದಾರೆ ಆ ದುಡ್ಡುಗಳನ್ನ. ನವೀಕರಣ ಹೆಸರಿನಲ್ಲಿ ಕಳಪೆ ಕಾಮಗಾರಿ. ರಾಯಚೂರು ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆ, ಜಾಲಹಳ್ಳಿ, ದೇವರ ಭೂಪುರ ವಸತಿ ಶಾಲೆಯ ದುಸ್ಥಿತಿಯನ್ನು ನಿಮಗೆ ತೋರಿಸ್ತೀವಿ ಹೇಗಿದೆ ಅಲ್ಲಿ ಅಂತ. ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ರಾಜ್ಯದ ಬಡ ಮಕ್ಕಳ, ಹಿಂದುಳಿದ ವರ್ಗಗಳ ಬಡವರ ಮಕ್ಕಳ ಕಲ್ಯಾಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ ರೀತಿಯಾಗಿ ನಿರ್ಮಾಣ ಮಾಡಿರುವಂತಹ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕೂಡ ಒಂದು. ಈ ರೀತಿಯಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಹಲವಾರು ವರ್ಷಗಳು ಕಳೆದಿರೋದ್ರಿಂದ ಅವುಗಳ ನವೀಕರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಹಾಗೆ ಬಿಡುಗಡೆ ಮಾಡಿರ್ತಕ್ಕಂತಹ ಹಣ ಗುತ್ತಿಗೆದಾರರ ಪಾಲಾಗ್ತಾ ಇದೆ. ಹಣ ಕಳಪೆ ಕಾಮಗಾರಿಗಳನ್ನ ಮಾಡೋದ್ರ ಮುಖಾಂತರ. ಈ ದೃಶ್ಯವನ್ನ ತೋರಿಸೋದಕ್ಕೆ ಸ್ವತಃ ನಾನು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ದೇವರಭೂಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಳಗಡೆ ನಾನು ಇವತ್ತಿದ್ದೀನಿ. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ವಾಸ ಮಾಡತಕ್ಕಂತಹ ಕೊಠಡಿ. ಈ ಕೊಠಡಿಯ ಒಳಗಡೆ ನಾವಿವತ್ತು ಒಂದು ಕೊಠಡಿಯ ಒಳಗಡೆ ಇದ್ದೀವಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀನಲ್ಲ, ಇದು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇವತ್ತು ಶಿಥಿಲಾವಸ್ಥೆ, ಕೆಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಇಲಿ ಹೆಗ್ಗಣಗಳು ಓಡಾಡ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಇದಿದ್ರು ಕೂಡ ಇದನ್ನ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಾವು ಇದನ್ನ ಮಾಡೋದಕ್ಕಾಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಬೇರೆ ಒಂದು ಅನುದಾನ ಅಥವಾ ಏನಾದ್ರೂ ಮಂಜೂರಾದ್ರೆ ಅಲ್ಲಿ ಅವಾಗ ಮಾಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿನ ಗುತ್ತಿಗೆದಾರರು ಹೇಳ್ತಾರಂತೆ. ಇಲ್ಲ ನೋಡಿ, ಈ ಫ್ಯಾನ್ಗೆ ನೀವು ಇದಕ್ಕೋಸ್ಕರ ಲಕ್ಷ ಕೋಟಿ ರೂಪಾಯಿ ಬೇಕಾ ನೋಡಿ. ನೀವು ಎಷ್ಟು ಕಳಪೆ ಮಟ್ಟದ ಫ್ಯಾನ್ ಅನ್ನ ಇಲ್ಲಿ ಹಾಕಿದ್ದಾರೆ. ಲೈಟ್ ಅನ್ನ ನೋಡಿ, ಯಾವ ತರದ ಕಳಪೆ ಮಟ್ಟದ ಲೈಟ್ ಅನ್ನ ಇಲ್ಲಿ ಅಳವಡಿಸಿದ್ದಾರೆ ಅನ್ನುವಂಥದ್ದನ್ನ. ಇನ್ನು ಕಿಟಕಿಗಳು, ಬಾಗಿಲುಗಳ ದುಸ್ಥಿತಿ ಅಂತೂ ದೇವರೇ ಬಲ್ಲ. ಇಂತಹ ದುಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ನವೀಕರಣ ಮಾಡ್ತೀವಿ, ವಸತಿ ಶಾಲೆಗಳನ್ನ ಅಂತ ಹೇಳಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೆ ಬರ್ತಕ್ಕಂಥ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವಂತ ಒತ್ತಾಯ ಜೋರಾಗಿ ಕೇಳಿಬರುತ್ತದೆ. ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಈ ಬೋರ್ಡ್ ಹೊಸದಲ್ಲ, ಹಳೆ ಬೋರ್ಡ್. ಹಳೆ ಬೋರ್ಡ್ಗೆ ಇವತ್ತು ಕೆಲವೊಂದಿಷ್ಟು ಹೊಸ ಬಟನ್ಗಳನ್ನ ಕೇವಲ ಎರಡು ಬಟನ್ಗಳನ್ನ ಮಾತ್ರ ಇಲ್ಲಿ ಹಾಕಿ ಉಳಿದೆಲ್ಲವನ್ನು ಕೂಡ ತೇಪೆ ಹಚ್ಚತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ನೋಡಿ, ಇಲ್ಲಿ ಸಾಲ್ಗೆ ಇಲ್ಲಿ ಟ್ಯಾಪ್ಗಳನ್ನ ಹಾಕಿದ್ದಾರೆ. ಈ ತರದ ಟ್ಯಾಪ್ಗಳನ್ನ ಹಾಕಬೇಡಿ ಎನ್ನುವಂತಹ ಒಂದು ಎಚ್ಚರಿಕೆಯನ್ನ ಇವತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಾಲ್ರು ಇವತ್ತು ಗುತ್ತಿಗೆದಾರರಿಗೆ ನೀಡಿದ್ರು ಕೂಡ ಕೇವಲ ಒಂದು ವಾರ ಆಗಿಲ್ಲ ಇದನ್ನ ಹಾಕಿ. ಈಗಾಗಲೇ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅದನ್ನ ಬಂದ್ ಮಾಡಿ ಸರ್, ಅದನ್ನ ಯಾವ ರೀತಿಯಾಗಿ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿ. ಈ ಮಕ್ಕಳು ಇದನ್ನ ಮುರಿತಾರೆ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಸರ್ ಎಚ್ಚರಿಕೆ ಕೊಟ್ಟಿದ್ರೆ ನೀವು? ಸರ್ ಹೇಳಿದೇನ್ರಿ ನಾನು, ಈ ಟ್ಯಾಪ್ ಚೆನ್ನಾಗಿಲ್ಲ, ಅವ್ನು ತೆಗೆದು ನೀವು ಸ್ಟೀಲ್ ಟ್ಯಾಪ್ ಹಾಕಂತ ಹೇಳಿದ್ದೇನೆ ಸರ್. ಓಕೆ, ಬಟ್ ಅವ್ರ ಅದನ್ನೇ ಹಾಕಿದ್ದಾರೆ ಸರ್. ಏನ್ ಸರ್ ಇಷ್ಟು ಕಳಪೆ ಕಾಮಗಾರಿ ಮಾಡಿದಾರಲ್ಲ ಇವರು? ಸರ್ ನಾನು ಹನುಮಂತಪ್ಪ ಅಂತೇಳಿ ನಮ್ದು AW ಇದಾರೆ ಸರ್. ಆ AW ಅವರಿಗೆ ನಾನು ಹೇಳಿದ್ದೀನಿ, ಅವ್ರು ಮಾಡಿಸ್ತೀನಿ ಸರ್ ಅಂತ ಹೇಳ್ತಾರೆ. ಅಷ್ಟಾಗಿ ಅವ್ರು ಬರ್ತಾ ಇಲ್ಲ ಸರ್. ಅಲ್ಲ, ಈಗ ಶೌಚಾಲಯಗಳ ಡೋರ್ಗಳು ನೋಡಿದ್ರೆ, ಇಲ್ಲಿ ಒಳಗಡೆ ಕಾಮಗಾರಿಗಳು ಮಾಡೋದು ನೋಡಿದ್ರೆ, ಫ್ಯಾನು ಇವೆಲ್ಲ ನೀವು ಪ್ರಿನ್ಸಿಪಾಲ್ ಆಗಿ ನೀವು ಹೇಳ್ಬೇಕಲ್ಲ? ಪ್ರತಿಯೊಂದನ್ನು ಹೇಳಿದ್ದೀನಿ ಸರ್. ಸರ್ ಏನ್ ಅನಿಸ್ತದೆ ಈ ಫ್ಯಾನ್ಗಳು, ಲೈಟ್ಗಳು ಇವು ಕಳಪೆನಾ ಅಥವಾ ಹೆಂಗಿದೆ ಅನಿಸ್ತದೆ? ಫ್ಯಾನ್ಗಳು ನೋಡಿ ತೀರಾ ಕಳಪೆ ಇದಾವೆ ಸರ್. ಮೊದಲಿನ ಫ್ಯಾನ್ ಈ ಫ್ಯಾನ್ ಹೋಲಿಕೆ ಮಾಡಿದಾಗ ತುಂಬಾ ಕಳಪೆ ಇದಾವೆ ಸರ್. ಸರ್ 1,30,30,00,000 ರೂಪಾಯಿ ಇದಾವೆ ಸರ್. ಇದು 1,30,30,00,000 ರೂಪಾಯಿ ಕಾಮಗಾರಿ ಕೆಲಸ ಅನಿಸ್ತದೆ ನಿಮ್ಗೆ? ಈ ಮೇಲ್ನೋಟಕ್ಕೆ ಮಾಡುವಂತ ಕೆಲಸ ಇಲ್ಲ ಅಂತ ಕಾಣಿಸುತ್ತೆ ಸರ್. ಅಲ್ಲ, ಇಲ್ಲಿ ಶೌಚಾಲಯಗಳ ಬಾಗಿಲುಗಳನ್ನು ನಿಮಗೆ ತೋರಿಸ್ತೀನಿ ಸರ್. ಮೊದಲು ನಿಮ್ಮ ಹಳೆ ಬಾಗಿಲನ್ನು ತೋರಿಸಿಕೊಂಡು ನೋಡಿ. ಇಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಶಾಲೆಯ ಹಳೆ ಬಾಗಿಲಿದು. ಅಂದ್ರೆ ಶಾಲೆ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಇದ್ದಂತಹ ಡೋರ್ ಇದು ಯಾವ ರೀತಿಯಾಗಿ ಸದೃಢವಾಗಿದೆ ಅನ್ನುವಂಥದ್ದನ್ನ ಒಂದ್ಸರಿ ನೋಡಿ ಸರ್. ಈಗ ಇವರು ಮಾಡಿದಾರಲ್ಲ ಆ ಕಾಮಗಾರಿಯ ಬಾಗಿಲುಗಳನ್ನು ಒಂದ್ಸರಿ ತೋರಿಸಿ ನೀವು. ಇದು 1,30,30,00,000 ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಅವ್ರು ಮಾಡಿರತಕ್ಕಂತಹ ಕಾಮಗಾರಿ ಇದು. ಕೇವಲ 15ರಿಂದ 20 ದಿನಗಳು ಬಳಕೆ ಮಾಡಿದರೆ ಈ ಡೋರ್ಗಳು ಮುರಿದು ಹೋಗ್ತವೆ. ಅಂತಹ ಡೋರ್ಗಳನ್ನ ಈ ಗುತ್ತಿಗೆದಾರರು ಇಲ್ಲಿ ಶೌಚಾಲಯಗಳಿಗೆ, ಸ್ನಾನದ ರೂಮ್ಗಳಿಗೆ
ಇವತ್ತು ಕೂಡಿಸಿದ್ದಾರೆ. ಇವರು ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಮಂಜೂರು ಮಾಡಬಾರದು ಎನ್ನುವಂಥದ್ದು ಪೋಷಕರ ಮತ್ತು ಶಿಕ್ಷಣ ಪ್ರೇಮಿಗಳ ಒತ್ತಾಯವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.